திருச்சிற்றம்பலம். ஓம் சிவா திருச்சிற்றம்பலம். ವಿಶೇಷಮಲ್ಲಂ ಗುರುಗಳು, ಗುರು ಅಂತರಾತ್ಮದಲ್ಲಿ ಇರ್ತಾರೆ. ಅಂದರೆ ಅವರ ಬಗ್ಗೆ ನಮಗೆ ಭಕ್ತಿ, ಒಲವು, ಪ್ರೀತಿ ಬಂದರೆ ಆಗ ಗುರು ನಮ್ಮ ಆತ್ಮದ ಪ್ರತಿಬಿಂಬ, ಅಥವಾ ಅವರು ಅಂತರಾತ್ಮದಲ್ಲಿ ಇರುವ ಕಾರಣ ನಮಗೆ ಆ ರೀತಿ ಒಲವು ಬರುತ್ತೆ. ಅಂದರೆ ಎರಡು ಒಂದೇ ಇಲ್ಲ ಬೇರೆ ಬೇರೆ? ಒಂದೇ. ಅದು ಪ್ರತಿಬಿಂಬ. ಆ ಪ್ರತಿಬಿಂಬ ಎಂಬ ವಿಚಾರವೇ ಅದು ಅಂತರಾತ್ಮದಲ್ಲಿರೋದು ಅಂತ ಹೇಳೋದು. ಬೇರೆ ಎರಡಾಯ್ತು. ಯಾವುದು? ಆತ್ಮದ ಒಟ್ಟಿಗೆ ಗುರು ಇದ್ದಾರೆ ಅಂತ. ಹೌದು, ನಿಮ್ಮ ಒಳಗಿರೋದು ಹೊರಗೆ ಒಂದು ಬಿಂಬವಾಗಿ ಕಾಣೋದು. ನಿಮ್ಮ ಅಂತರಾತ್ಮದಲ್ಲಿರುವ ವಿಚಾರ ಪ್ರತಿಬಿಂಬ ಅಂದರೆ ಹೊರಗೆ ಕಾಣೋದಕ್ಕೆ ಹೇಳೋದು. ಅರ್ಥ ಆಗ್ತದ? ಆ ಅಂತರಾತ್ಮಲಿದ್ದ ನೋಡೋದಕ್ಕೆ ಸಾಕ್ಷಾತ್ಕಾರ ಅಂತ ಹೇಳೋದು. ಸಾಕ್ಷಾತ್ಕಾರ ಅಂತ ತನ್ನನ್ನು ತಾನು ತಿಳಿದಾಯಿತು. ತನ್ನನ್ನು ತಾನು ತಿಳಿದುಕೊಂಡ್ರೆ ಆ ಭಗವಂತನನ್ನು ತಿಳಿದಾಗಿ, ಇದಕ್ಕೆ ಸಾಕ್ಷಾತ್ಕಾರ ಅಂತ ಹೇಳೋದು. ಆ ಭಗವಂತ ಯಾವ ರೂಪದಲ್ಲಿರ್ತಾನೆ? ನಿನ್ನ ಒಳಗೆ ಇದ್ದಾನೆ ಭಗವಂತ. ಭಗವಂತ ಎಲ್ಲರೊಳಗಿದ್ದಾನಲ್ವ? ಆ ಎಲ್ಲರ ಒಳಗಿರುವ ಭಗವಂತ ಯಾವ ರೂಪದಲ್ಲಿ ಗೊತ್ತಾಗ್ತಾನೆ ನಮಗೆ? ಪ್ರತಿಬಿಂಬ ರೂಪದಲ್ಲೇ ಗೊತ್ತಾಗಬೇಕು ಅಲ್ಲ? ಅದರಲ್ಲಿ ಪ್ರತಿಬಿಂಬ. ಪ್ರತಿಬಿಂಬ ಅಂದರೆ ಏನು? ಪ್ರತಿಬಿಂಬ ಅಂದರೆ ಏನು? ನನ್ನ ಥರವೇ ಇನ್ನೊಂದು. ಅದು ನಿನಗೆ ಏನು ಬೇಕು ಅದೇ ಅದು. ನಿನ್ನ ಥರವೇ ಇನ್ನೊಂದು ನಿನ್ನದು ಅಂತೇಳಿ ಆಗುವಾಗ ನೀನು ಅದಕ್ಕೆ ಥರ ಮಾತಾಡೋದು. ನಿನ್ನದು ಅಂತ ಆಗದಿದ್ದರೆ ನೀನು ಮಾತಾಡೋದಿಲ್ಲ. ನಿನ್ನದು ಅಂತ ಆಗದಿದ್ದರೆ ನೀನು ಅದನ್ನು ನೋಡುವುದೂ ಇಲ್ಲ. ಅದು ನಿನ್ನದು ಅಂತ ಆದ ಕಾರಣ ನೀನು ಮಾತಾಡೋದು. ಹಾಗಾದರೆ ಗುರು ಯಾರು? ಹಾಗಾದರೆ ಗುರು ಯಾರು? ನಿಮ್ಮ ಒಳಗೆ ಉಂಟಲ್ವ? ನಿಮ್ಮ ಒಳಗಿರುವ ಸತ್ಯದ ವಿಚಾರ ಅದು ಹೊರಗೆ ಇನ್ನೊಂದು ರೂಪವಾಗಿ ಕಾಣುವಾಗ ನಿಮಗೆ ಅದು ಗುರುವಿನ ರೂಪದಲ್ಲಿ ಕಾಣುತ್ತೆ. ಆದ ಕಾರಣ ಗುರುಗಳಿಗೆ ಇಷ್ಟೆಲ್ಲ ಭಕ್ತರುಗಳಾಗೋದು. ಅರ್ಥ ಆಗ್ತಾ ಹೇಳೋದು ನಿಮಗೆ? ಈಗ ಒಂದು ಸಣ್ಣ ಒಂದು ಉದಾಹರಣೆ ಹೇಳಬೇಕಾದ್ರೆ ಹೇಗೂ ಬೇಕಾದ್ರೆ ತಗೊಳ್ಬೋದು. ಗುರು ಮಾತೆಯು ತಗೊಳ್ಬೋದು, ಗುರುದೇವವು ತಗೊಳ್ಬೋದು. ಈ ಸತ್ಯವನ್ನು ತಿಳಿಲಿಕ್ಕೆ ಹೇಳೋದು. ಈ ಪ್ರಪಂಚದಲ್ಲಿ ಅನೇಕ ಜನ ಋಷಿ ಪತ್ನಿಯರಿದ್ದಾರೆ. ಈಗ ಪ್ರೆಸೆಂಟ್ ಸಿಚುವೇಶನ್ ಹೇಳಿದರೆ ಗುರುಮಾತೆ ಅಂತೇಳಿ ಎಲ್ಲ ಸತ್ಸಂಗ ಪ್ರವಚನ ಎಲ್ಲ ಮಾಡೋರು ಇದ್ದಾರೆ. ಒಂದು ವಿಷಯ. ಅನೇಕ ರೀತಿಯ ಗುರುಗಳು ಇದ್ದಾರೆ. ಸತ್ಸಂಗ ಪ್ರವಚನ ಎಲ್ಲ ಕೊಡುವವರು ಜ್ಞಾನಿಗಳೆಲ್ಲ ಇದ್ದಾರೆ. ಒಂದು ಗಂಡನ ಹತ್ರ ಬೇರೆ ಒಂದು ಹುಡುಗಿ ತುಂಬ ಕ್ಲೋಸ್ ಆಗಿ ಮಾತಾಡ್ತಾಳೆ ಗಂಡನ ಹತ್ರ. ಅಲ್ಲ, ಬೇರೆ ಒಂದು ಹುಡುಗಿಯರು 4-5 ಜನ ಒಂದು ಕ್ಲೋಸ್ ಆಗಿ ಮಾತಾಡ್ತಾರೆ ಗಂಡನ ಹತ್ರ. ಹೆಂಡತಿ ಕೋಪ ಬರ್ತದೆ. ಕೋಪ ಬಂದೇ ಬರ್ತದೆ. ಈಗಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಫೋನ್ ನೋಡ್ತಾರೆ, ಅದು ನೋಡ್ತಾರೆ, ಇದು ನೋಡ್ತಾರೆ, ಎಲ್ಲವೂ ಮಾಡ್ತಾರೆ. ಅದೇನು ನೀವು ಅಷ್ಟು ಪ್ರಿಫರೆನ್ಸ್ ಕೊಡೋದು, ಹಾಗೆ ಹೀಗೆ ಎಂಬ ವಿಚಾರ ಎಲ್ಲ ಬರ್ತದೆ ಅಲ್ವಾ? ಅದೇ ಒಂದು ಹೆಂಡತಿ ಹತ್ರ 4-5 ಜನ ಈ ರೀತಿ ಹುಡುಗರು ಮಾತಾಡ್ತಾರೆ. ಗಂಡನಿಗೆ ಕೋಪ ಬಂದೇ ಬರ್ತದೆ. ಕೇಳಿಯೇ ಕೇಳ್ತಾನೆ ಅಲ್ವಾ? ಇದು ಯಾಕೆ, ಏನು, ಎಂತ ಅಂತೇಳಿ. ಇದು ಈಗ ನಾವು ಭೌತಿಕ ಪ್ರಪಂಚದ ವಿಷಯ, ಲೌಕಿಕ ಜೀವನದ ವಿಷಯ ಮಾತಾಡೋದು. ಅದೇ ಒಂದು ಗುರುವಿನ ಹತ್ರ 1000 ಜನ 1,00,000 ಜನ ಮಾತಾಡಿದರು ಅವರ ಭಕ್ತರು ಶಿಷ್ಯಂದರು ಕೋಪ ಪಡುವಾಗಿಲ್ಲ, ಕೇಳುವಾಗಿಲ್ಲ. ಇದು ಸತ್ಯಸ್ಥಿತಿ. ಈಗ ನಿಮಗೆ ಗೊತ್ತಾಯ್ತಾ ಪ್ರತಿಬಿಂಬ ಅಂದರೆ ಏನು? ಅದು ಯಾಕೆ ನಿಮ್ಮ ಪ್ರತಿಬಿಂಬ ಅಲ್ಲಿ ಸೇರಿಸ್ತದೆ? ಆಗ ಇಲ್ಲಿ ಗುರುವಿನ ವಿಚಾರ ಏನಿಲ್ಲ. ಇಲ್ಲಿ ನಿಮ್ಮ ಆತ್ಮಗಳು ಏನು ಬೇಕು ಅದನ್ನು ಕೇಳಿಕೊಂಡು ಬಂದು ಅದು ಪಡ್ಕೊಂಡು ಹೋಗ್ತದೆ. ಆಗ ನಿಮ್ಮ ಪ್ರತಿಬಿಂಬ ಗುರುವಾಗಿದ್ದಾಗ ನೀವು ಆ ಗುರುವಿನ ಹತ್ರ ಬರಲೇಬೇಕು, ಕೂತ್ಕೊಳ್ಳಲೇಬೇಕು, ಮಾತಾಡಲೇಬೇಕು.
ಆಗ ಅದು ಇರೋದು ನಿಮ್ಮ ಒಳಗೆ. ನಿಮ್ಮ ಒಳಗಿದ್ದದ್ದು ಹೊರಗೆ ಎಲ್ಲಿ ಕಾಣಬೇಕು ಅಲ್ಲಿ ಮಾತ್ರ ಕಾಣೋದು. ಅದು ಕಾಣುವ ಸ್ಥಳಕ್ಕೆ ಗುರು ಅಂತ ಹೇಳೋದು. ಆದ ಕಾರಣ ಗುರುವನ್ನು ಕನ್ನಡಿ ಅಂತ ಹೇಳೋದು. ಕನ್ನಡಿ ಯಾರನ್ನು ಬಾ ಅಂತ ಕರೀಲಿಲ್ಲ. ಕನ್ನಡಿ ಹತ್ರ ನಾವು ಹೋಗಿ ನಿಲ್ಲುವುದು. ಆಗ ನಮ್ಮ ಪ್ರತಿಬಿಂಬ ಕಾಣೋದು ಅಲ್ವಾ? ಸತ್ಯ ಅಲ್ವಾ? ಆಗ ನಿಮ್ಮ ಒಳಗಿದ್ದದ್ದನ್ನು ಹೊರಗೆ ಕಾಣೋದು. ನಿಮ್ಮ ಒಳಗಿದ್ದದ್ದನ್ನು ಹೊರಗೆ ಕಾಣೋದು. ನೀವು ಅಲ್ಲಿ ಕಾಣ್ತದೆ ಅಂತೇಳಿ ಆದರೆ ಈ ಪ್ರಕೃತಿ ಅಂತ ತಗೊಳ್ಳುವಾಗ, ಈ ಒಂದು ಸತ್ಯ ಅಂತ ತಗೊಳ್ಳುವಾಗ ನಿಮ್ಮ ಒಳಗೆ ಏನುಂಟು ಅದೇ ಹೊರಗೆ ಬರೋದಲ್ವ? ಆಗ ನಿಮ್ಮ ಒಳಗೆ ಗುರು ಇದ್ದ ಕಾರಣದಾನೆ ನೀವು ಗುರುವಿನ ಸೇವೆ ಮಾಡಲಿಕ್ಕಾಗೋದು. ನಿಮ್ಮ ಒಳಗೆ ಗುರು ಇಲ್ಲ ಅಂದರೆ ನೀವು ಗುರುವಿನ ಸೇವೆಗೆ ಮಾಡೋದು. ನಿಮ್ಮ ಒಳಗೆ ಗುರು ಇಲ್ಲ, 100% ಇಲ್ಲ, ನಿಮಗೆ ಸೇವೆ ಮಾಡಲಿಕ್ಕಾಗೋದಿಲ್ಲ, ಗುರು ದರ್ಶನ ಮಾಡಲಿಕ್ಕಾಗೋದಿಲ್ಲ, ಗುರುವಿನ ಮಾತು ಕೇಳಲಿಕ್ಕಾಗೋದಿಲ್ಲ, ಡೆಫಿನೆಟ್ ಸಾಧ್ಯ ಅಲ್ಲ. ನಿಮ್ಮ ಒಳಗೆ ಗುರು ಇದ್ದರೆ ಆ ಗುರುವಿನ ದರ್ಶನ ಮಾಡಲಿಕ್ಕಾಗ್ತದೆ, ಗುರುವಿನ ಸೇವೆ ಮಾಡಲಿಕ್ಕಾಗ್ತದೆ, ಗುರುವಿನ ಮಾತು ಕೇಳಲಿಕ್ಕಾಗ್ತದೆ, ಎಲ್ಲವೂ ಆಗ್ತದೆ. ಆಗ ನಿಮ್ಮ ಒಳಗಿದ್ದರೆ. ನಿಮ್ಮ ಒಳಗಿಲ್ಲ ಅಂತೇಳಿದರೆ ಅದು ಕನೆಕ್ಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆಗ ಗುರು ಇರೋದು ನಿಮ್ಮ ಅಂತರಾತ್ಮದಲ್ಲಿ. ಆ ಸಮಯ ಬರುವಾಗ ಅವರು ಹೊರಗೆ ಬರ್ತಾರೆ. ಹೊರಗೆ ಬರುವಾಗ ಆ ಪ್ರತಿಬಿಂಬ ಎಲ್ಲಿ ಕಾಣಬೇಕು ಅಲ್ಲಿ ನೀವು ನಿಲ್ತೀರಿ. ಎಲ್ಲಿ ನಿಲ್ತೀರಿ? ಒಂದು ಗುರುವಿನ ಹತ್ರ ಹೋಗಿ ನಿಲ್ತೀರಿ. ನೀವು ನೆನೆಸೋದೇನು? ಗುರುಗಳು ಬೇರೆ, ನಾನು ಬೇರೆ ಅಲ್ಲ. ಗುರು ನಿಮ್ಮ ಒಳಗೆ ಇದ್ದಾರೆ. ನಿಮ್ಮ ಒಳಗಿರುವ ಗುರು ಆ್ಯಕ್ಟಿವಿಟಿ ಆಗುವಾಗ ನಿಮ್ಮ ಒಳಗಿರುವ ಗುರುವಿನ ಪ್ರತಿಬಿಂಬ ನಿಮ್ಮ ಕಣ್ಣ ಮುಂದೆ ನಿಲ್ಲೋದು. ಆದ ಕಾರಣ ಹಿಡಿದು ನಿಮ್ಮ ಅಂತರಾತ್ಮದ ಗುರು. ನಿಮ್ಮ ಅಂತರಾತ್ಮದ ಗುರುವನ್ನು ಸ್ಮರಿಸಿ. ಯಾವಾಗಲೂ ಹೇಳೋದು ನಿಮ್ಮ ಅಂತರಾತ್ಮದ ಗುರು. ಯಾರು ಬೇಕಾದ್ರೂ ಇರ್ಬೋದು. ರಾಘವೇಂದ್ರ ಇರ್ಬೋದು, ಶಿರಡಿ ಸಾಯಿಬಾಬಾ ಇರ್ಬೋದು, ಗಜಾನನ ಮಹಾರಾಜ್ ಇರ್ಬೋದು, ಇನ್ನು ಅನೇಕ ರೀತಿಯ ಗುರುಗಳೆಲ್ಲ ಇದ್ದಾರೆ. ಯಾರು ಬೇಕಾದ್ರೂ ಇರ್ಬೋದು ಗುರುಗಳು. ನಿಮ್ಮ ಅಂತರಾತ್ಮದ ಗುರು, ಅವರನ್ನು ಸ್ಮರಿಸಿ. ನಿಮ್ಮ ಅಂತರಾತ್ಮದ ಗುರು ಹೊರಗಿನ ಪ್ರಪಂಚದಲ್ಲಿ ಕಾಣುವಾಗ ನಿಮಗೆ ಅದು ಬೇರೆ ರೀತಿ ಕಾಣ್ತದೆ. ಆ ಗುರು ಅವರು ಬೇರೆ, ಅವರು ಎತ್ತರದಲ್ಲೇ ಇದ್ದಾರೆ ಅಂತೇಳಿ ಹೀಗೆ ಹೇಳ್ತಾರೆ ಅಲ್ವಾ? ನಾವು ನೆನೆಸೋದೆಲ್ಲ ನಿಮಗೆ ಗೊತ್ತಾಗ್ತದಲ್ಲ ಅಂತೇಳಿ. ನೀವು ನೆನೆಸೋದೆಲ್ಲ ನಮಗೆ ಗೊತ್ತಾಗೋದು ಅಂತ ಆದರೆ ಮತ್ತು ನಿಮಗೆ ಎಂತ ವ್ಯತ್ಯಾಸ ಉಂಟು? ಒಂದಾಯ್ತಲ್ಲ? ಒಂದಾಯ್ತಲ್ಲ? ನಾನು ನೆನೆಸಿದೆಲ್ಲ ನಿಮಗೆ ಗೊತ್ತಾಗ್ತದೆ, ನಿಮಗೇನು ಹೇಳಬೇಕಾಗಿಲ್ಲ ಗುರುಗಳೇ ಅಂತ ಹೇಳುವಾಗ ಇದಕ್ಕೆ ಅರ್ಥ ಏನು? ಅಲ್ಲಿ ಒಂದಾಯಿತು ಅಂತ ಅರ್ಥ ಅಲ್ವ? ನಿನ್ನೊಳಗೆ ಏನಾಗ್ತದೆ ನನಗೆ ಗೊತ್ತಾದರೆ ಮತ್ತು ಅಲ್ಲಿ ಎಂತ ಉಂಟು ವಿಷಯ? ಅಲ್ಲಿ ಏನಿಲ್ಲ. ಅಲ್ಲಿ ನಿನ್ನ ಒಳಗೆ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲದಿದ್ದರೆ ಅಲ್ಲಿ ಕುತೂಹಲಗಳು ಸೃಷ್ಟಿಯಾಗ್ತಾನೆ ಇರ್ತದೆ. ಅಲ್ವಾ? ಈಗ ನಾನೊಂದು ಒಳ್ಳೆಯ ಹುಡುಗಿಯನ್ನು ಪ್ರೀತಿಸ್ತೇನೆ ಅಂತ ಇಟ್ಟುಕೊಳ್ಳುವ ಉದಾಹರಣೆ. ಅಲ್ಲ, ನೀನೊಂದು ಒಳ್ಳೆಯದು ಪ್ರೀತಿ ಮಾಡ್ತೀನಿ ಅಂತ ಇಟ್ಟುಕೊಳ್ಳುವ ಒಬ್ಬರನ್ನು. ನಿನ್ನ ಗಂಡನನ್ನು ಒಳ್ಳೆ ಪ್ರೀತಿ ಮಾಡ್ತಾಯಿದ್ದಿ. ನಿನಗೆ ಚೆನ್ನಾಗಿ ಗೊತ್ತಾಗ್ತದೆ ಅವನಿಗೆ ಬಿರಿಯಾನಿ ಬೇಕು ಅಂತೇಳಿ. ಅವನ ಮುಂದೆ ಹೋಗಿ ಬಿರಿಯಾನಿ ಇಡ್ತಿ. ಒಳ್ಳೆ ಊಟ ಮಾಡ್ತಾನೆ ಖುಷಿಯಾಗಿ. ಒಂದು ವಿಚಾರ. ಅವನಿಗೊಂದು ಜ್ಯೂಸ್ ಬೇಕು ಅಂತ ತಿಳ್ಕೊಳ್ಳು. ನಿನಗೆ ಗೊತ್ತಾಯ್ತು ಅವನಿಗೆ ಜ್ಯೂಸ್ ಕೊಡಬೇಕು, ಅವನು ಜ್ಯೂಸ್ ಕೇಳ್ತಾ ಇದ್ದಾನೆ ಅಂತೇಳಿ. ನೀನೋಗಿ ಜ್ಯೂಸ್ ಕೊಟ್ಟು ಕುಡಿತಾನೆ, ಮುಗೀತಲ್ಲಿ ವಿಷಯ. ಅವ ಸಂತೋಷ ಪಡ್ತಾನೆ. ಇನ್ನೊಂದು ಮಸಾಲೆ ದೋಸೆ ಊಟ ಮಾಡಬೇಕು ಅಂತೇಳಿ ಕೂಡಲೇ ಮಸಾಲೆ ದೋಸೆ ಕೊಡ್ತೀವಿ. ಅವ ಮಸಾಲೆ ದೋಸೆ ಊಟ ಮಾಡ್ತಾನೆ, ಸಂತೋಷ ಪಡ್ತಾನೆ. ಅವ ನೆನೆಸಿದ್ದು ಒಳಗೆ ನೀನು ಕೊಡ್ತೀವಿ. ಸೊ ನಿನಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲಲ್ಲ. ನಿನಗೆ ಮುಂಚೆ ಗೊತ್ತಿತ್ತಲ್ಲ ಅವನಿಗೆ ಇದೇ ಬೇಕಿತ್ತು ಅಂತೇಳಿ. ಸಂತೋಷ ಆಗೋದು ಆ ಕಡೆ, ಈ ಕಡೆ ಅಲ್ಲ. ನಿನಗೆ ಮುಂಚೆ ಗೊತ್ತಿತ್ತು ಅವಾಗ ಜ್ಯೂಸ್ ಕೇಳ್ತಾನೆ ಅಂತೇಳಿ. ನಿನಗೆ ಅಲ್ಲಿ ಯಾವುದೇ ರೀತಿಯ ಇದಿಲ್ಲ, ಸಂತೋಷ ಇಲ್ಲ, ಯಾವುದಿಲ್ಲ. ಅದು ಗೊತ್ತಿಲ್ಲದೆ ಆಗಬೇಕು, ಅದು ತಿಳಿಯದೇ ಆಗಬೇಕು. ಆ ತಿಳಿಯದೇ ಆಗುವಾಗ ಎರಡು ಕಡೆ ಕೂಡ ಸಂತೋಷ ಆಗ್ತದೆ. ಹೌದಾ? ನೀವು ಜ್ಯೂಸ್ ನೆನೆಸಿದ್ದೀರಾ? ನಾನು ಸಹ ನೆನೆಸಿದೆ ಜ್ಯೂಸ್ ಕುಡಿಬೇಕು. ಇದು ಗೊತ್ತಿತ್ತ ಆದರೆ ಉಂಟಲ್ಲ, ಅಲ್ಲಿ ಯಾವುದೇ ರೀತಿಯ ಒಂದು ಸಂತೋಷವಿಲ್ಲ, ಯಾವುದಿಲ್ಲ. ಅದು ಶೂನ್ಯ ಸ್ಥಿತಿಯಲ್ಲಿ ಇರ್ತದೆ ಅಂತ ಹೇಳೋದು. ಅದಕ್ಕೆಂಥದ್ದು ಬೇಡ ಅದಕ್ಕೆ. ಅದು ಗುರುವಿನ ಸ್ಥಿತಿ ಅಂತ ಹೇಳೋದು.
ಅದು ಗುರುವಿನ ಸ್ಥಿತಿ. ಅದಕ್ಕೆ ಗೊತ್ತಿರ್ತದೆ ಇದು ಹೀಗೆ ಅಂತೇಳಿ, ಹಾಗೆಯೇ ಇರ್ತಾರೆ ಅವರೊಟ್ಟಿಗೆ. ಇದೆಲ್ಲರಿಗೂ ಇರಲಿಕ್ಕೆ ಆಗೋದಿಲ್ಲಲ್ಲ. ಆಗ ನಿಮ್ಮ ಒಳಗೆ ಏನಾಗ್ತದೆ ಅದಕ್ಕೆ ಸರಿಯಾದ ವಿಚಾರಗಳು ಸಿಗ್ತದೆ ಅಂತ ಹೇಳುವಾಗ ಅದು ನಿಮ್ಮದೇ ಅಲ್ವಾ. ಆಗ ಗುರು ಇರೋದು ತನ್ನ ಅಂತರಾತ್ಮದಲ್ಲಿ. ಪ್ರತಿಯೊಬ್ಬನ ಅಂತರಾತ್ಮಲ್ಲಿ ಗುರು ಇದ್ದಾರೆ, ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದಾರೆ. ಅವರವರ ಜೀವನದಲ್ಲಿ ಆ ಗುರು ಎಂಬುವರು ಒಂದಲ್ಲ ಒಂದು ರೀತಿಯಲ್ಲಿ ದಾರಿ ತೋರಿಸ್ತಾನೇ ಇದ್ದಾರೆ, ಜ್ಞಾನವನ್ನು ಕರುಣಿಸ್ತಾನೇ ಇದ್ದಾರೆ. ಉತ್ತರ ಸಿಕ್ಕಿತ? ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.